ನಮಸ್ಕಾರ ಆಂಟಿ. ನಮಸ್ಕಾರ. ಈ ಭಗವದ್ಗೀತಾ ಚಾಂಟಿಂಗ್ಗೆ ನೀವು ಬಂದಿದ್ದೀರಾ ಅಲ್ಲ ಇವತ್ತು, ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದೇ ಫಸ್ಟ್ ಇಯರಾ? ಸೆಕೆಂಡ್ ಟೈಮ್ ಬರ್ತಾ ಇದೆ. ಸೆಕೆಂಡ್ ಟೈಮ್. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ಕೋತೀರಾ? ಇಲ್ಲಿ ಬಂದಾಗಿಂದ ತುಂಬಾ ಖುಷಿ ಸಿಗ್ತಾ ಇದೆ. ನೀವು ಓದುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಚಾಂಟಿಂಗ್ ಎಲ್ಲರ ಜೊತೆ ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇನ್ನು ನಾನು ಬರಬೇಕು, ಓದಬೇಕು, ಅವ್ರ ಜೊತೆ ಕಲಿಬೇಕು ಅಂತ ಇಷ್ಟ ಇದೆ. ನಿಮಗೆ ಇದು ಚಾಂಟಿಂಗ್ ಕ್ಲಾಸಸ್ ಹೆಂಗ್ ಗೊತ್ತಾಯ್ತು ಆಂಟಿ? ನನ್ನ ಮಗನಿಂದ ಬೇಕು. ಹೌದಾ? ಓಕೆ, ಥ್ಯಾಂಕ್ಸ್ ಆಂಟಿ. ನಮಸ್ತೆ ಆಂಟಿ, ನಿಮ್ಮ ಹೆಸರು? ಗೌರಮ್ಮ. ಈ ಭಗವದ್ಗೀತಾ ಚಾಂಟಿಂಗ್ ಕ್ಲಾಸ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮ್ಗೆ ನಮ್ಮ ಮನೆ ಹತ್ರ ಇಬ್ರು ಬರ್ತಿದ್ರು, ಪ್ರವೀಣ್ ಅಂದ್ಬಿಟ್ಟು ಅವರು ಯೋಗಾಗ್ ಬರ್ತಿದ್ರು. ಅವ್ರ ಅಮ್ಮನ್ಗೆ ಹೇಳ್ ಕಳ್ಸಿದ್ರು ಸಾರು. ಅವರಿಂದ ಅವರಿಬ್ರು ಬರಕ್ ಮಾಡ್ತಿದ್ರು. ನಂಗೆ ಏನು ಬರಲ್ಲ, ಓದಕ್ಕೇನು ಬರಲ್ಲ ಅಂತಂದ್ರೆ, ಕೇಳಿಸ್ಕೊ ಹೋಗ್ಲಿ ಬಾ ಪರವಾಗಿಲ್ಲ ಅಂದ್ರು. ಸ್ವಲ್ಪ ಬರುತ್ತೆ, ಅದು ಕೊಂಬು ಗುಣಸೆಲ್ಲ ಹೇಳಕ್ ಬರ್ತಾ ಇರಲಿಲ್ಲ. ಕೇಳಿಸ್ಕೊ ಅಂತ ಅಂದ್ರು. ಅವರಿಬ್ರು ಸುಮಾ ಸ್ನೇಹ ಅಂತ ಇದ್ರು. ಅವರಿಬ್ರಿಂದ ನಾನು ಇಲ್ಲಿಗೆ ಬರಕ್ ಲಲಿತಾ ಸಹಸ್ರನಾಮಕ್ಕೆ ಬರಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಂಗೆ ಇದು ಚಾರ್ಟ್ ಮಾಡಿದ್ರು, ನಾನು ಬರಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದರಿಂದ ನನಗೆ ಒಂಥರ ಮನ್ಸಿಗೆ ನೀರಾಳಾಯ್ತು. ನಾನು ಬರ್ತಾ ಇದ್ದೆ, ಇಂಟ್ರೆಸ್ಟ್ ಐತೆ, ಅದಕ್ಕೆ ನಾನು ಹೇಳ್ಕೊಡ್ತೀನಿ. ನಮ್ಗೆ ಖುಷಿ. ನಿಮ್ಗೆ ಇಲ್ಲಿ ಬಂದು ಎಲ್ಲರ ಜೊತೆ ಕುತ್ಕೊಂಡು ಚಾಂಟ್ ಮಾಡಿ ಒಂದಷ್ಟು ಜನ ಜೊತೆ ಕುತ್ಕೊಂಡು ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಆಂಟಿ? ನಮ್ಮ ಮನ್ಸಿಗೆ ನೀರಾಳ, ನಮ್ಗೆ ಖುಷಿ. ಅದರಿಂದ ನನಗೆ ಖುಷಿ ಐತೆ. ಅದಕ್ಕೆ ತಪ್ಪಿಸ್ದೆ ಬರ್ತಾ ಇದ್ದೆ. ಥ್ಯಾಂಕ್ಸ್ ಆಂಟಿ. ಹಾಯ್ ಆಂಟಿ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಈ ಚಾಂಟಿಂಗ್ ಇದೆ ಫಸ್ಟ್ ಟೈಮ್ ಬರ್ತಿರೋದ ನೀವು? ಚಾಂಟಿಂಗ್ ಇದೆ ಫಸ್ಟ್ ಟೈಮ್ ಬರ್ತಿರೋದು. ಈ ಪ್ಲೇಸ್ ಫಸ್ಟ್ ಬಂದಿದ್ದೀನಿ. ಚಾಂಟಿಂಗ್ ಇವತ್ತೇ ಫಸ್ಟ್ ಬಂದಿದೆ. ಇದು ಕ್ಲಾಸಸ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಆಂಟಿ? ನನ್ನ ಮಗಳು ಸುಪ್ರಿಯಾ ಅಂತ ಸರ್ ಹತ್ರ ಯೋಗ ಕ್ಲಾಸಿಗೆ ಸೇರ್ಕೊಂಡಿದ್ದಿಲ್ಲ. ಆಮೇಲೆ ಅವಳೇ ಹೇಳಿದ್ಲು, ಮನೇಲಿ ಫ್ರೀ ಆಗಿದ್ನಲ್ಲ ಅಮ್ಮ, ನೀನು ಹೋಗೋ ಸ್ವಲ್ಪ ಹೆಲ್ಪ್ ಆಗತ್ತೆ ನಿನ್ಗೆ, ಎಲ್ಲರ ಜೊತೆ ಮಾತಾಡಿ ಎಲ್ಲ ಫ್ರೀ ಆಗಿರ್ಬೋದು ಅಂತ ಹೇಳಿದ್ಲು. ಬಂದೆ, ನಾನು ಒಂದ್ಸತಿ ಕ್ಲಾಸಿಗೆ ಬಂದೆ, ಮತ್ತೆ ಬರಬೇಕು ಅನ್ನಿಸ್ತು, ಇಷ್ಟ ಆಯ್ತು. ಅದರಿಂದ ಈಗ ಬರ್ತಾ ಇದ್ದೀನಿ. ಫಸ್ಟ್ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಿದ್ರು, ಬರ್ತಿದ್ದೆ. ಮತ್ತೆ ಭಗವದ್ಗೀತೆ ಕ್ಲಾಸ್ ಶುರು ಮಾಡಿದ್ರು, ಬಂದೆ. ತುಂಬಾನೇ ಕಲಿಯುವಂತದ್ದಿದೆ, ತುಂಬಾ ಇಷ್ಟ ಆಯ್ತು. ಎಲ್ರ ಜೊತೆ ಚಾಂಟ್ ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಲ್ರ ಜೊತೆ ಕುತ್ಕೊಂಡು ಚಾಂಟಿಂಗ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ, ತಿಳ್ಕೊಳ್ಳೋ ಅಂತದ್ದಿದೆ. ತುಂಬಾ ಚೆನ್ನಾಗಿರುತ್ತೆ. ಏನೋ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ದ ಅನ್ನೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ತುಂಬಾನೇ ಇದೆ. ಅದನ್ನ ತಿಳ್ಕೋಬೇಕು ಅನ್ನೋ ಆಸೆ ಇದೆ. ಒಂದೇ ಸತಿ ಗೊತ್ತಾಗಲ್ಲ, ಮತ್ತೆ ಕೇಳೋದ್ರಿಂದ ಎಲ್ಲ ತಿಳ್ಕೊಳ್ಳೋದು ಇರುತ್ತೆ. ಅದನ್ನ ನಾವು ಅಳವಡಿಸ್ಕೋಬೇಕಷ್ಟೇ ನಮ್ಮ ಜೀವನದಲ್ಲಿ. ತುಂಬಾ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು.